ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಅರ್ಷಿತಾ ಆ್ಯಂಡ್ ಸುಹಾಸಿನಿ ಅಕ್ಕ ಯಾವುದೋ ರೋಡಲ್ಲಿ ಹೋಗ್ತಾ ಇದ್ದಾರೆ ಅಂತ ಅನ್ಕೊಬಿಟ್ರಾ? ಹೌದು, ನಾವು ಇವಾಗ ಮೈಸೂರು ಬಂದಿದ್ದೀವಿ. ಅದು ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ವಿಡಿಯೋ ನೋಡಿಕೊಂಡು 99ಇಂದ ಸ್ಟಾರ್ಟಿಂಗ್ ಇದೆ ಅಂತ ಹೇಳಿದ್ರು ಟಾಪ್ಸ್ಗಳನ್ನ. ಹಂಗೆ ಅಂದ್ಕೊಂಡು ಬಂದ್ವಿ. ರಿಯಲಿ ಬಂದಿದ್ದಕ್ಕೂ ಟೈಮ್ ಅಂತೂ ಫುಲ್ಲು ವೇಸ್ಟು. ನ್ಯೂ ಎಕ್ಸ್ಪೀರಿಯನ್ಸ್ ಅಂದರೆ ಎಲ್ಲ ಪ್ರಮೋಷನ್ ಮೆನ್ಷನ್ ಮಾಡೋದೆಲ್ಲ ಬೇಡ. ಸೊ ನಮ್ಮಂಗೆ ಅವರು ಯೂಟ್ಯೂಬರ್ಸ್ಗಳ ಪ್ರಮೋಷನ್ ಮಾಡಿರೋದು, ಹಾಗಾಗಿ ಆದರೆ ಎಕ್ಸ್ಪೀರಿಯನ್ಸು ರಿಯಲಿ ಅಕ್ವರ್ಡ್ ಅಂದರೆ ಫ್ಲಾಪೇ ಆಗೋಯ್ತು. ನಾವೇನೋ ಅಂದ್ಕೊಂಡು ಬಂದ್ವಿ, ಇನ್ನೇನೋ ಆಯಿತು. ಸೊ ಇವಾಗ ನಾವು ಸಾಬರ್ ಕಡೆ ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ಪ್ರಮೋಷನ್ ವಿಡಿಯೋ ನೋಡಿಕೊಂಡು ಬಟ್ಟೆ ಅಂಗಡಿಗೆ ಹೋಗಿ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ನ ತಗೊಂಡು ಬಂದಾಯಿತು. ಇವಾಗ ಮತ್ತೆ ನಾವು ಆಟೋದಲ್ಲಿ ಮನ್ನಾರ್ಸ್ ರೋಡ್ಗೆ ಹೋಗ್ತಾ ಇದ್ದೀವಿ. ಸೊ ಈ ಕಡೆಯಿಂದ 70, ಆ ಕಡೆಯಿಂದ 70, 140 ವೇಸ್ಟ್. ಸೊ ಒಂಜನಿ ಕುದ್ರ ಮತ್ತೆ ರಿಪೀಟ್ ಬಿಡ್ತವ್ರೆ. ಸೊ ಅಕ್ಕ ಮತ್ತೆ ಸುಬ್ಬಿ ಅಕ್ಕ ಟಾಪ್ಗಳು ನೋಡ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ಯಾವ್ದು ಚೆನ್ನಾಗೈತೆ ಏನೋ ಅಂತ. ಮನ್ನರ್ಸ್ ನಿಯರ್ ಇರೋದ್ರಿಂದ ಬರೀ ಟಾಪ್ಸ್ಗಳು ಅದು ಇದನ್ನೇ ಐತೆ. ಎಲ್ಲ ಲೇಡೀಸ್ ಗೌನ್ ಟಾಪ್ಸ್. ನಿಮ್ಮ ಅಂಗಡಿ ನೇಮೇನು? ನೇಮೇ ಇಲ್ಲ, ಬಟ್ ಇಲ್ಲಿ ಟಾಪ್ಗಳು ತಗೊಂಡ್ವಿ. ಸೊ ಇಲ್ಲಿ ಅಕ್ಕವರು ಡ್ರೆಸ್ಗಳನ್ನ ಪರ್ಚೇಸ್ ಮಾಡಿದ್ರು. ಫ್ರೆಂಡ್ಸ್, ನಾನು ನಿನ್ನೆ ವ್ಲಾಗನ್ನೇ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ಮೈಸೂರಿಗೆ ಹೋಗಿದ್ದು ಬಂದಮೇಲೆ ಆ್ಯಂಡ್ ವೀಡಿಯೋನೇ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಆ್ಯಂಡ್ ಅಲ್ಲೂ ಕೂಡ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೋ ಚಾರ್ಜಿಂಗ್ ಪ್ರಾಬ್ಲಮ್ಮು ನನ್ನ ಫೋನ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ವೀಡಿಯೋನೇ ಮಾಡಲಿಲ್ಲ. ನೆಕ್ಸ್ಟ್ ಡೇಗೆ ವೀಡಿಯೋನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ಮೈಸೂರಿಗೆ ಹೋಗಿದ್ದು ಬಂದ್ವಿ. ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸು ಕೂಡ ನಾನು ಶೇರ್ ಮಾಡಿಕೊಂಡೆ. ಈ ಥರ ಪ್ರಮೋಷನ್ ವೀಡಿಯೋ ನೋಡಿಕೊಂಡು ಹೋಗಿದ್ವಿ. ನಮಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು. ಹೋಗಿದ್ಕೂ ಏನು ಕೆಲಸ ಆಗಲಿಲ್ಲ ಅಂತ ಅನ್ನಿಸ್ತು, ಟೈಮ್ ವೇಸ್ಟು ಅಂತ ಅನ್ನಿಸ್ತು ಅಂತ ಶೇರ್ ಮಾಡಿದ್ದೆ. ಹೌದು, ನಮ್ಗೆ ಹೋಗಿದ್ಕೂ ಅಂದರೆ ಬೇರೆ ಬೇರೆ ಕೆಲಸ ಆಯಿತು ಅಷ್ಟೇ. ಒಂಚೂರು ಆಗಿಗೆ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ಅನ್ನೋದೊಂದು ಖುಷಿ. ಬಿಟ್ಟರೆ ಅಲ್ಲಿಗೆ ಹೋಗಿ ಪರ್ಟಿಕ್ಯುಲರ್ಗೆ ಅಲ್ಲಿಗೆ ಅಂತ ಹೋಗಿದ್ದು, ಬಟ್ ಅಲ್ಲಿ ನಮಗೆ ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ವಿ, ಅದೇನೋ ಅಲ್ಲೇನೋ ಅನ್ನೋ ಥರ ಇತ್ತು. ಯಾರಿಗೂ ಅಷ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಕಸ್ಟಮರ್ಸ್ಗಳಿಗೆ. 99 ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ ಅಷ್ಟೇ, 99 1500 ಫುಲ್ ಸೆಟ್ಟು ಆ ಥರ ಕ್ವಾಲಿಟಿ ವೈಸು ಆ ಥರ ಪ್ರೈಸ್ ಇರುತ್ತೇನೋ. ಬಟ್ ಪ್ರಮೋಷನ್ ಮಾಡ್ಬೇಕಾದ್ರೆ 99 ಅಂತ ಹೇಳಿದ್ರಲ್ವ, ಚೆನ್ನಾಗಿರುತ್ತೇನೋ. ಅಂದರೆ 99 ಅಂತಂದರೆ ಫುಲ್ಲು ಅಷ್ಟು ಬ್ರ್ಯಾಂಡೆಡು ಬಟ್ಟೆಗಳನ್ನ 99ಇಂದ ಸ್ಟಾರ್ಟ್ ಅನ್ನೋ ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಬ್ರ್ಯಾಂಡೆಡೇ, ಬಟ್ ಹೆವಿ ಕಾಸ್ಟ್ಲಿ ಅಂತ ಅನ್ನಿಸ್ತು. 99 ಯಾವುದಪ್ಪ ಅಂತಂದರೆ ಲೆಗ್ಗಿನ್ನು, ಅಂದರೆ ಕ್ವಾಲಿಟಿ ವೈಸ್ ಹೆಂಗಿದೆ ಏನೋ ಗೊತ್ತಿಲ್ಲ, ಲೆಗ್ಗಿನ್ನು ಆ್ಯಂಡು ಡೈಲಿ ವೇರ್ ಏನು ಶರ್ಟ್ ಥರ ಬರುತ್ತಲ್ಲ ನೋಡಿ, ಆ ಥರ 99 ಅಷ್ಟೇ. ಟಾಪ್ಗಳೆಲ್ಲ ಅಷ್ಟಕ್ಕಷ್ಟರಲ್ಲೇ 250 ಏನೋ ಟಾಪ್ಗಳಿತ್ತು, ಅಷ್ಟಕ್ಕಷ್ಟರಲ್ಲೇ ಅಂತ ಅನ್ನಿಸ್ತು. ನಾವು ಅಲ್ಲೇನು ಕೂಡ ಪರ್ಚೇಸ್ ಮಾಡಲಿಲ್ಲ. ಅಲ್ಲಿಗೆ ಅಂತ ಹೋಗಿದ್ದು ಫ್ಲಾಪ್ ಆಯಿತು. ನಿಮ್ಗೇನಾದ್ರೂ ತುಂಬ ದೂರ ಇತ್ತು ಅಂತಂದರೆ ಪ್ರಮೋಷನ್ ವಿಡಿಯೋ ನೋಡಿಕೊಂಡೆ ಫುಲ್ಲು ಡಿಪೆಂಡಿಂಗ್ ಆಗಿ ಹೋಗಬೇಡಿ. ನಮಗೆ ನಿಯರ್ ಆಗಿತ್ತು ಮೈಸೂರು, ಹಾಗಾಗಿ ಮಂಡ್ಯದಿಂದ ಮೈಸೂರಿಗೆ ಹೋಗಿದ್ವಿ. 1 ಅವರ್ಗೆಲ್ಲ ಜರ್ನಿ ಇತ್ತು. ಆ್ಯಂಡ್ ಹೋಗಿದ್ಕೂ ಬೇರೆ ಬೇರೆ ಕೆಲಸ ಎಲ್ಲ ಮಾಡಿಕೊಂಡು ಆ್ಯಂಡ್ ಅಕ್ಕ ಆ್ಯಂಡ್ ಅರ್ಶಿ ನಾವೆಲ್ಲ ಸೇರೋದು ಅಪರೂಪ ಅಲ್ವಾ, ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು, ಬಂದ್ವಿ. ಬಟ್ ಕೆಲವರು ಅದರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಹೋಗಿ
ಸುಮ್ಮನೆ ಬೇಜಾರಾಗೋ ಬದಲು ಒಂದು 2-3 ಸಲ ವಿಚಾರಿಸ್ಕೊಂಡು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಯಾವ ಕ್ವಾಲಿಟಿ ಯಾವ ಬಟ್ಟೆ 99ಇಂದ ಸ್ಟಾರ್ಟ್, ಅವ್ರು ಏನು ಪ್ರೈಸಲ್ಲಿ ಇರ್ತಾರೆ ಅದರಿಂದ ಸ್ಟಾರ್ಟ್ ಅಂತ ತಿಳ್ಕೊಂಡೋದ್ರೆ ಬೆಟರು. ಇಲ್ಲಾಂದರೆ ನಮಗೆ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ. ಆಮೇಲೆ ಇನ್ನೊಬ್ರಿಗೆ ಕೇಳಿದ್ರಿ ಇನ್ಸ್ಟಾಗ್ರಾಮಲ್ಲಿ ನೀನೆಲ್ಲ ಫೋಟೋಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೀರಾ, ಹೋಮ ಎಲ್ಲ ಮಾಡಿಸಿದ್ದೀರಲ್ಲ, ಏನಕ್ಕೆ ವ್ಲಾಗ್ ಮಾಡ್ಕೊಂಡಿಲ್ಲ ಅಂತ. ನಾನು ಲಾಸ್ಟ್ ಟೈಮು ಹೋಮದ್ದು ವ್ಲಾಗ್ ಮಾಡಿದಾಗ ನನಗೆ ಒಬ್ಬರು ಕಮೆಂಟ್ ಮಾಡಿದರು, ಹೋಮ ಮಾಡಬೇಕಾದ್ರೆ ವ್ಲಾಗನ್ನು ಮಾಡಬಾರ್ದು, ಅದು ನಮಗೆ ದೋಷ ಕಳಿಯೋಕ್ಕೆ ಹೋಮಗಳನ್ನ ಮಾಡಿಸೋದು, ಅದನ್ನೆಲ್ಲ ಪಬ್ಲಿಕ್ಗೆ ಹಾಕೋಬಾರ್ದು, ಈ ಥರ ಪೂಜೆ ಮಾಡಿಸೋದನ್ನೆಲ್ಲ ಅಂತ ಹೇಳಿದ್ರು. ಬಟ್ ನಾನು ಅದನ್ನೆಲ್ಲ ನಂಬಲ್ಲ. ಬಟ್ ಯಾಕೆ ಇವಾಗ ಶಿವವ್ರಿಗೆ ಸ್ವಲ್ಪ ಅವ್ರಿಗೆ ಗಣಪತಿ ಹೋಮ ಮಾಡಿಸ್ಬೇಕು ಅಂತ ಬಂದಿತ್ತು ಶಾಸ್ತ್ರದಲ್ಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತಲೇ ಮಾಡಿಸ್ತಿರೋದಲ್ವ. ಸುಮ್ಮನೆ ಯಾಕೆ ಅದೊಂದು ಗಿಲ್ಟ್ ಫೀಲ್ ಕಾಡಬಾರ್ದು, ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ಟ ಹಾಗೆ ಹೀಗೆ ಅಂತ. ಹಾಗಾಗಿ ಪೀಸ್ಫುಲ್ಲಾಗಿ ಅವ್ರಿಗೂ ಕಂಫರ್ಟಬಲ್, ಅಂದರೆ ಎಲ್ಲರಿಗೂ ವೀಡಿಯೋ ಮಾಡಿದ್ರೆ ಏನು ಆ ಥರ ಮುಜುಗರ ಆ ಥರ ಏನೂ ಇಲ್ಲ. ನಮ್ಮ ಫ್ಯಾಮಿಲಿಲಿ ಎಲ್ಲರಿಗೂ ಕಂಫರ್ಟಬಲ್ಲೇ. ನಾನೇ ಸ್ವಲ್ಪ ವೀಡಿಯೋದಿಂದ ದೂರ ಇದ್ದೆ ಆ್ಯಂಡ್ ಫ್ಯಾಮಿಲಿ ಜೊತೆ ಫುಲ್ ಟೈಮ್ ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು. ನನಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಆದರೆ ಟೈಮ್ ಸ್ಪೆಂಡ್ ಮಾಡಿದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಕೆಲವರು ಹೇಳ್ತಾರೆ ಹೋಮಗಳು ಮಾಡಿಸ್ಬೇಕಾದ್ರೆ ವಿಡಿಯೋ ಮಾಡಬಾರ್ದು ಅಂತ, ಆ್ಯಂಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬಾರ್ದು, ಸೋಷಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಅದೆಷ್ಟು ನಿಜನೋ ಸುಳ್ಳು ಗೊತ್ತಿಲ್ಲ, ನನಗಂತೂ. ಗೊತ್ತಿರೋರು ಕಮೆಂಟ್ ಮಾಡಿ ಈ ಥರ ಶೇರ್ ಮಾಡ್ಕೋಬೋದಾ ಏನು ಅಂತ. ಬಟ್ ನಾನು ಯಾವ್ದು ಬೇಡ ಅಂದ್ಬಿಟ್ಟು ಇಗ್ನೋರ್ ಮಾಡಿದೆ ಅಷ್ಟೇ, ಅದು ಬಿಟ್ಟರೆ ನೀನು ಇಲ್ಲ. ಸೊ ಇವಾಗ ನಾನು ನೆಕ್ಸ್ಟ್ ಡೇ ಮೈಸೂರಿಗೆ ಹೋಗಿದ್ದು ಬಂದಮೇಲೆ ಮನೇಲೆಲ್ಲ ಇವತ್ತು ಮಂಡೇ ಆಗಿರೋದ್ರಿಂದ ಹೋಮಗಳದ್ದು, ನಿನ್ನೆ ಸಂಡೇ ಆಗಿತ್ತಲ್ವ, ಮನೆಯೆಲ್ಲ ಕ್ಲೀನ್ ಆಗಿತ್ತು. ಇವತ್ತಿನಷ್ಟು ಕೆಲಸ ಇರಲಿಲ್ಲ, ಮಂಡೇ ಆಗಿರೋದ್ರಿಂದ. ಮನೆ ದೇವ್ರ ವಾರ ಅಲ್ವಾ, ಒಂದ್ಸಲಿ ನಾನು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಶಿವವ್ರ ಜೊತೆ ನಮ್ಮ ಮನೆ ದೇವರು ವೈದ್ಯನಾಥೇಶ್ವರಕ್ಕೆ ಹೋಗಿದ್ದು ಬಂದು, ಅಂದರೆ ನಾವು ಮಂಡೇ ಮಿಸ್ ಮಾಡಿದೆ, ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ 9 ವಾರ ಕಂಟಿನ್ಯೂಸ್ ಮಾಡೋಣ, ದೇವ್ರಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇದು 3ನೇ ವಾರ, ಇನ್ನೂ 6 ವಾರ ಇದೆ. ರೆಗ್ಯುಲರ್ ಮಂಡೇ ಹೋಗ್ತೀವಿ. ನಾನು ಇನ್ನೊಂದು 6 ವಾರ ಹೋಗ್ತೀನಿ. ಆಮೇಲೆ ಶಿವವ್ರು ಕಂಟಿನ್ಯೂ ಮಾಡ್ಕೊಳ್ತಾರೆ. ಅವ್ರೇನಾದ್ರು ಹೋಗಬೇಕು ಅಂತ ಅನಿಸಿದ್ರೆ ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಹಾಗಾಗಿ ಮಂಡ್ಯ ಬಂದಿದ್ದೆ. ಮಂಡ್ಯ ಬಂದಮೇಲೆ ನನಗೆ ಸ್ವಲ್ಪ ನನ್ನ ಪರ್ಸ್ನಲಿ ಕೆಲಸಗಳಿತ್ತು. ಮಂಡ್ಯದಲ್ಲಿ ಸ್ವಲ್ಪ ಪೆಂಡಿಂಗ್ ಉಳ್ಕೊಬಿಟ್ಟಿತ್ತು. ಆ ಕೆಲಸಗಳು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲೇ ಅಮ್ಮನ ಮನೇಲೇ ಬಂದು ಉಳ್ಕೊಂಡೆ. ಇವತ್ತಾದರೆ ಹೋಗಬೇಕು, ಇಲ್ಲಾಂತಂದರೆ ನಾಳೆ ಹೋಗಬೇಕು. ಬಂದಿದ್ದ ಕೆಲಸ ಇವತ್ತು 1-2 ಆಯ್ತು ಅಷ್ಟೇ. ಅದು ನಾನೇನೇನೋ ಅಂದ್ಕೊಂಡು ಬಂದೆ, ಇವತ್ತೇ ಎಲ್ಲನೂ ಮುಗಿಸ್ಕೊಂಡ್ಬಿಡೋಣ, ಪದೇ ಬರೋಕ್ಕಾಗಲ್ಲ ಇವಾಗ ಅಂದ್ಕೊಂಡೆ. ಬಟ್ಟು ಅದು ಇವತ್ತು ಕೆಲಸ ನನಗೆ ಅಷ್ಟಾಗಲಿಲ್ಲ, ನಾನು ಅಂದ್ಕೊಂಡಿದ್ದ ಕೆಲಸಗಳಾಗಲಿಲ್ಲ. ಸೊ ಬ್ಯಾಂಕಿನ ಕೆಲಸಗಳು ಒಂದು ದಿನಕ್ಕೆ ಆಗಲ್ಲ. ಸೊ ಅಷ್ಟು ಅಲಿಸ್ತಾರೆ. ನೀವು ಅಕೌಂಟ್ ಓಪನಿಂಗ್ ಇತ್ತು, ನಂದು ಬೇರೆ ಒಂದು ಆಲ್ರೆಡಿ ಇತ್ತು ಅಕೌಂಟು, ಬಟ್ಟು ಇನ್ನೊಂದು ಅಕೌಂಟ್ ಓಪನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಬಟ್ ಅದು ಒಂದೇ ದಿನಕ್ಕೆ ಆಗಲಿಲ್ಲ ನನಗೆ. ಅವ್ರ ಮೇಡಮ್ ಬಂದಿಲ್ಲ ಅಂತಂದ್ಬಿಟ್ಟು ಮಾಮೂಲಿ ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡ್ರು. ಕಾಲ್ ಮಾಡ್ತೀವಿ, ನಾಳೆ OTP ಬರುತ್ತೆ ಅಂತ ಹೇಳಿದ್ರು. ನಾನು ನೆಕ್ಸ್ಟು ಮಾರ್ನಿಂಗು ಕೂಡ ಬರಬೇಕಾಗುತ್ತೆ ಏನೋ ಅಂತ ಅಂದ್ಬಿಟ್ಟು ಇಲ್ಲೇ ಉಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಶಿವೂರು ಇಲ್ಲೇ ಉಳ್ಕೊ, ಮತ್ತೆ ಮಾರ್ನಿಂಗ್ ಏನು ಬರ್ತೀಯಾ ಅಂತಂದರು. ಹಾಗಾಗಿ ಇಲ್ಲೇ ಉಳ್ಕೊಂಡಿದ್ದೀನಿ. ಸೊ ನನ್ನ ಫೇಸ್ ನೋಡಿದ್ರೆ ಅನ್ನಿಸ್ತೈತೆ, ನನಗೇನೆ ಅನ್ನಿಸ್ತೈತೆ ಮುಖ ಊದ್ಕೊಂಡಿದೆ ಅಂತ. ಮಲಗಿದ್ದೆದ್ದಿದ್ದೀನಿ ಇವಾಗ. ಮಧ್ಯಾಹ್ನವರೆಗೂ ಬ್ಯಾಂಕಲ್ಲೇ ಆಯಿತು ಕೆಲಸ. ದೇವಸ್ಥಾನಕ್ಕೆ ಹೋಗಿದ್ದು ಒಂದು 10:30-11 ಗಂಟೆಗೆ ಬಂದ್ವಿ. ಶಿವರು ಡ್ಯೂಟಿಗೆ ಹೋಗಬೇಕಲ್ಲ, ಬಿಟ್ಟು ಹೋದ್ರು. ಅದಾದಮೇಲೆ ಬ್ಯಾಂಕ್ ಹೋಗಿದ್ದಕ್ಕೆ ಒಂದು 2 hours ಅಲ್ಲೇ ಕೆಲಸ ಆಯಿತು. ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಮಲಗಿದ್ದೆ. ಅಕ್ಕನ ಪಾರ್ಲರ್ಗೆ ಹೋಗಿ ಬಂದು ಸ್ವಲ್ಪ ಹೊತ್ತು ಮಲಗಿದ್ದಾದ್ಮೇಲೆ ಮುಖ ನೋಡಿದ್ರೆ ಏನಪ್ಪ ಇಷ್ಟೊಂದು ಚೇಂಜಸ್ ಅಂತ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಪ್ರೆಗ್ನೆನ್ಸಿಗಳಲ್ಲಿ ಒಂದು ದಿನ ಇದ್ದಂಗೆ ಫೇಸ್ ಇನ್ನೊಂದು ದಿನ ಕಾಣಿಸಲ್ಲ ಅಂತ ಹೇಳ್ತಾರೆ. ಅಷ್ಟು ಚೇಂಜಸ್ಗಳು ಆಗ್ತಾನೆ ಇರುತ್ತೆ. ಅದಕ್ಕೆಲ್ಲ ಇವಾಗ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನನಗೆ ಇದಕ್ಕಿಂತ ಹಾಕ್ಕೊಳ್ಬೇಕು ಕಂಡ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದರೆ ಇದೆಲ್ಲ ಕಾಮನ್ ಈ ಟೈಮಲ್ಗಳಲ್ಲಿ. ಆ್ಯಂಡು ನನ್ನ ಮೂಗು ಕೂಡ ಚೇಂಜ್ ಅಂತ ಅನಿಸುತ್ತೆ. ನನ್ನ ಕಣ್ಣುಗಳೆಲ್ಲ ಊದ್ಕೊಂಡಿರೋ ಥರ ಫೀಲ್ ಆಗುತ್ತೆ. ನನಗೇ ಫೇಸು ಸ್ವಲ್ಪ ಚೇಂಜ್ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಆ್ಯಂಡು ನನಗೆ ಇಷ್ಟಾರು ಅನ್ನಿಸ್ತಿದೆ. ಕೆಲವ್ರನ್ನ ಅಂದರೆ ಪ್ರೆಗ್ನೆನ್ಸಿಗಿಂತ ಮೊದಲು ನೋಡೋದಕ್ಕೂ ಪ್ರೆಗ್ನೆನ್ಸಿ ಆದ್ಮೇಲೆ ನೋಡೋಕ್ಕೂ ತುಂಬ ಡಿಫ್ರೆಂಟಾಗಿರ್ತಾರೆ. ಅವ್ರನ್ನೆಲ್ಲ ನೋಡಿದಾಗ ನಾನು ನಗ್ತಿದ್ದೆ. ನಮಗೆ ಪ್ರಾಕ್ಟಿಕಲಾಗಿ ಅನುಭವಿಸ್ಬೇಕಾದ್ರೆ ಗೊತ್ತಾಗುತ್ತೆ. ಸೀರಿಯಸ್ಲಿ ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ.
ಫ್ರೆಂಡ್ಸ್ ಇವಾಗ ಟೈಮ್ ಬಂದು 7:30 ಆಗಿದೆ. ಮೊದಲನೇಗೆ ಸ್ವಲ್ಪ ಜ್ವರ ಬಂದುಬಿಟ್ಟಿತ್ತು, ಹಂಗಾಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಅಮ್ಮ ಮತ್ತು ಅಕ್ಕ. ಸೊ ಅವರೇನೆ ಅನ್ನ ಸಾಂಬಾರು ಮಾಡಿಟ್ಟು ಹೋಗಿದ್ರು, ಪಲ್ಯ ಒಂದು ಬಾಕಿ ಇತ್ತು, ಮುದ್ದೆ ಎಲ್ಲ ಮಾಡಿಟ್ಟು ಹೋಗಿದ್ರು. ಸೊ ಪಲ್ಯಕ್ಕೆ ಇವಾಗ ನಾನು ಮಾಡ್ಕೊಳ್ತಾ ಇದ್ದೆ. ಸೊ ಉಪ್ಪು ಸಾಂಬಾರಿಗೆ ಪಲ್ಯ ಇದ್ರೇ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಹಂಗಾಗಿ ಹುರುಳಿಕಾಳು ಮತ್ತು ತಣ್ಣೀಕಾಳನ್ನ ಸೋರಾಕಿ ಇಟ್ಟು ಹೋಗಿದ್ದಾರೆ. ಸೊ ಇವಾಗ ಪಲ್ಯ ಮಾಡಬೇಕು. ಸೊ ನನಗೆ ಉಪ್ಪು ಸಾಂಬಾರು ನಾನು ಅಷ್ಟಾಗಿ ಇಷ್ಟಪಡಲ್ಲ, ಬಟ್ ಪಲ್ಯ ಮಾಡಿದ್ರೆ ಸ್ವಲ್ಪ ಉಪ್ಪು ಸಾಂಬಾರು ಲೈಟಾಗಿ ತಿಂತೀನಿ. ಇತ್ತೀಚೆಗೆ ನನಗೆ ಉಪ್ಪು ಸಾಂಬಾರು ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗಿದೆ, ಬೇರೆ ಸಾಂಬಾರು ಇಷ್ಟ ಆಗಲ್ಲ. ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ಈರುಳ್ಳಿ, ಹಾಗೆ ಕರಿಬೇವು, ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕೊಳ್ಳೋರು ಹಸಿಮೆಣಸಿನ್ಕಾಯಿನೂ ಹಾಕ್ಕೊಳ್ತಾರೆ. ಸೊ ಒಣಮೆಣಸಿನ್ಕಾಯಿ ಹಾಕಿದ್ರು ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು. ಪಲ್ಯ ಚೆನ್ನಾಗಾಗಬೇಕು ಅಂತಂದರೆ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ಸ್ವಲ್ಪ ಕಾಯಿ ತುರಿನೂ ಕೂಡ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್ ಈಗ ಟೈಮ್ ಬಂದು ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಮಿರರ್ ಅಂದ್ಕೊಬಿಟ್ಟದೆ. ಯಾವಾಗಲೂ ಕೂದಲು ಸರಿ ಮಾಡ್ಕೊಳ್ಳೋದು. ಈಗ ಇವತ್ತು ನಮ್ಮ ಮನೇಲೇ ಉಳ್ಕೊಳ್ತಾ ಇದ್ನಲ್ಲ, ಹಾಗೆ ಒಂದು ಮೀಟ್ ಮತ್ತೆ ಬರ್ತೀನ ಬರಲ್ವಾ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡಿದ್ದೀನ ಹೆಂಗೆ ಏನು ಅಂತ. ಅದಕ್ಕೆ ಬರೋದು ಬಂದಿದೆಯಲ್ಲ, ಏನಾದರೂ ಒಂದು ಸ್ನ್ಯಾಕ್ಸ್ ಕೊಡಿಸು ಅಂತಂದರೆ ಜ್ಯೂಸು ಹಣ್ಣು ಏನು ಬೇಕಾದರೂ ತಿನ್ನು, ಸ್ನ್ಯಾಕ್ಸ್ ಕೊಡಿಸಲ್ಲ ಅಂತ ಇದ್ದೆ. ಅಪರೂಪಕ್ಕೆ ಒಂದು ಸ್ನ್ಯಾಕ್ಸ್ ಹೇಳಿದ್ರು ಕೊಡಿಸ್ತಾ ಇಲ್ಲ. ನೋಡಿ ಹಿಂಗೈತೆ. ಇದು ನ್ಯಾಯನಾ? ಇದು ಧರ್ಮನಾ? ಇದು ನೀತಿನಾ? ಹೇಳು ಹೇಳು. ಬಾ ಬೇಕಾದ್ರೆ ಜ್ಯೂಸ್ ಕುಡಿಸ್ತೀನಿ ಬಟ್ಟೆ. ಆಯ್ತು ಮತ್ತೆ ಜ್ಯೂಸ್ ಆದರೆ ಬೇಡ, ಹೋಗೊಳಕ್ಕೆ ಓನ್ಲಿ ಸ್ಪೈಸಿಸ್ ಐಟಮ್. ಊಟ ಮಾಡ್ಬಿಟ್ಟು ನನಗೆ ಏನಾರು ಸ್ಪೈಸಿ ಬೇಕು. ಊಟ ಅವೆಲ್ಲ ತಿನ್ಬಾರ್ದು, ಅರ್ಧ ಮಾಡ್ಕೋ ಊಟ ಮಾಡ್ಕೋ. ಫ್ರೆಂಡ್ಸ್ ಲಕ್ಕಿ ನಾನು ಬಂದಿರೋದಕ್ಕೆ ಅಲ್ಲಿ ಗೇಟ್ ಹತ್ರ ವೆಯ್ಟ್ ಮಾಡ್ತಾ ಇದ್ದಾನೆ ಒಳಗಡೆ. ಲಕ್ಕಿ ಬೈಲೆ 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 ಒಂದೇ ಒಂದು ಪ್ಲೇಟ್ ಗೋಲ್ಗಪ್ಪ ಅವೆಲ್ಲ ತಿನ್ಬಾರ್ದು, ಅರ್ಥ ಮಾಡ್ಕೋ. ನಂಗೆ ಜ್ಯೂಸ್ ಪಡ್ಕೊ. ಫ್ರೆಂಡ್ಸ್ ಹೆಂಗಾರು ಕನ್ವಿನ್ಸ್ ಮಾಡಿಬಿಟ್ಟು ಗೋಲ್ಗಪ್ಪ ತಿಂತೀನಿ. ಇನ್ನೊಂದು ವಿಷಯ ಗೊತ್ತಾ, ಪ್ರೆಗ್ನೆಂಟ್ಗಳು ಏನು ಅಂದ್ಕೊಂಡಿರ್ತಾರೆ ತಿನ್ನಬೇಕು, ಇಲ್ಲಾಂದರೆ ಪಾಪಕ್ಕೆ ಕಿವಿಡ ಉಡುತ್ತಂತೆ. ನಿಜ ಅಂದ್ಬಿಟ್ಟು ನೀವು ಹೇಳೋದೆಲ್ಲ ಕೊಡ್ಸೋಕ್ಕಾಗಲ್ಲ. ನಿಜ. ನಂಗೆ ಜ್ಯೂಸ್ ಕೊಡಿಸ್ತೀನಿ. ಬ್ಯಾಗ್ ಮುಂದೆ ಇಡು. ಕೇಸರಿ ಬಾತ್ ತಿಂದ ಫ್ರೆಂಡ್ಸ್? ಜ್ಯೂಸ್ ಅಂತ ಕರ್ಕೊಯ್ತೈತೆ, ನನಗೆ ಗೋಲ್ಗಪ್ಪ ಬೇಕಿತ್ತು. ಫೈನಲಿ ಪಾನಿಪುರಿ ತೆಗಿಸ್ಕೊಬಿಟ್ಟು ವ್ಲಾಗ್ ಮಾಡೋದು ಅವ್ರಿಗೂ ಗೊತ್ತಾ? ವ್ಲಾಗ್ ಮಾಡೋದು ಅವ್ರಿಗೂ ಗೊತ್ತಾ? ಫ್ರೆಂಡ್ಸ್ ನಾನು ವಿಡಿಯೋ ಇಟ್ಕೊಂಡ ತಕ್ಷಣ ಶಿವು ವ್ಲಾಗ್ ಮಾಡ್ತಾ ಇದೆಯಾ ಅಂತ ಶಿವಿಗೆ ಹೇಳ್ತಾ ಇದ್ದಾರೆ. ಸೊ ಫೈನಲಿ ಅಣ್ಣ ಮಾಡಿಸ್ಕೊಂಡು ಒಂದು ಪ್ಲೇಟ್ ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಒಂದು ಪ್ಲೇಟ್ ಪಾನಿಪುರಿ ಕೊಡ್ಸೋಕ್ಕೆ ಎಷ್ಟು ಹೊಟ್ಟೆ ಉಡ್ಸೈತೆ ಗೊತ್ತಾ ನಿಜವಾಗ್ಲೂ. ಬಟ್ ಗೊತ್ತಿಲ್ಲದಂತೆ ಏನು ತಿನ್ನೋಕೆ ಹೋಗಲ್ಲ. ಗೊತ್ತಿಲ್ಲದಂತೆ ನಾನು ಅಕ್ಕನ ಕರ್ಕೊಂಡೋಗಿ ಇಲ್ಲ ಮಕ್ಳಿಗೆ ತರ್ಸ್ಕೊಂಡು ತಿನ್ಬೋದು, ಬಟ್ ಆ ಥರ ಮಾಡಲ್ಲ. ಬಯಸ್ಕೊಂಡು ಬೇಡ ಬೇಡ ಹಣ್ಣು ಅಂತಗತ್ಯಾ ಬೇಡ ಬೇಡ. ಮನೇಲಿ ತಿಂತೀಯಾ? ಹಾಂ ಮನೇಲಿ ಏನು ತಿಂತೀಯ ಅಂದ್ರೆ ಅನ್ನ ಸಾಂಬಾರು. ಸೊ ಒಂದು ಪ್ಲೇಟ್ ಪಾನಿಪುರಿ ಕೊಡ್ಸೋಕ್ಕೆ ಓಸಿಯೋ ತೊಟ್ಟೆ ಹೊಡ್ಸ್ಕೊಂಡಿಲ್ಲ ಫ್ರೆಂಡ್ಸ್. ನ್ಯಾಯನಾ? ನೋಡಿ ಮನೆ ಹತ್ರ ಹೋಗ್ತಾ ಇದ್ದೀವಿ. ಸೊ ನಾನು ಏನಾದರೂ ಫೋನಲ್ಲಿ ಏನಪ್ಪ ಗಾಡೀಲಿ ಹೋಗ್ಬೇಕಾದ್ರೆ ಫೋನ್ ಇಟ್ಕೊಂಡ್ರೆ ಶಿವು ಫ್ರೆಂಡ್ಸ್ ಎಲ್ಲ ಅನ್ಕೊಳ್ಳೋದು ಹೇಗೆ ವ್ಲಾಗ್ ಮಾಡ್ಕೊ ಹೋಗ್ತಾ ಇದ್ದಾರೆ ಅಂತ. ಇವಾಗಲೂ ಒಬ್ಬರು ಹಂಗೆ ಕ್ಯಾಮ್ರಾ ಇಟ್ಕೊಂಡ ತಕ್ಷಣ ಶಿವು ವ್ಲಾಗ್ ಮಾಡ್ಕೊ ಹೋಗ್ತಾ ಇದೆಯಾ ಅಂತ ಕೆಚ್ತಾ ಇದ್ರು. ಅವಾಗ ಯಾರು ಏನಾರು ಅಂದರೆ ನಾಚ್ಕೊಬಿಡ್ತಿದೆ ಶಿವು ಫ್ರೆಂಡ್ಸ್ಗಳು ಅಥವಾ ನನ್ನ ಫ್ರೆಂಡ್ಸ್ಗಳು ಏನಾರು ಅಂತಂದರೆ. ಇವಾಗ ಆ ಥರ ಏನಿಲ್ಲ. ವ್ಲಾಗ್ ಮಾಡ್ತಿರೋದೇ ನಿಜ ಅಂತೆ, ಯಾಕೆ ನಾಚ್ಕೋಬೇಕು ಅಲ್ವೇನಾ? ಆವಾಗ ಇಡ್ತೈತೆ ಹಂಗಂದರೆ. ಸೊ
ನಾನು ಮತ್ತೆ ಶಿವ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ನನಗೆ ಈ ಥರ ನೈಟ್ ಡ್ರೈವ್ ಹೋಗ್ಬೇಕಂದ್ರೆ ತುಂಬ ಇಷ್ಟ. ಮನೇಲಿ ಏನಾದ್ರು ಗೊತ್ತಾದ್ರೆ ಹಬ್ಬ ಕಾಣಿಸ್ತಾರೆ. ಇಲ್ಲೇ ಮಂಡ್ಯದಲ್ಲೇ ಸಿಟಿಲೇ ಆಗಿರೋದಕ್ಕೆ ಪಕ್ಕದ ಏರಿಯಾದಲ್ಲೇ ಅಲ್ವಾ, ಅದಕ್ಕೆ ಹೋಗಿ ಬಂದ್ವಿ. ಫ್ರೆಂಡ್ಸ್ ಜ್ಯೂಸ್ ಕುಡಿ ಅಂತ ಹೇಳ್ತಾರೆ. ಅದಕ್ಕೆ ಯಪ್ಪ, ಅದರಲ್ಲಿ ಫ್ರೂಟ್ಸು ಇಲ್ಲಾಂದ್ರೂ ಒಂದು 30% ಇತ್ತು ಅಂದರೆ ಐಸೇ 70% ಇರುತ್ತೆ. ಆ ಥರ ಫೀಲ್ ಆಗುತ್ತೆ, ಅಷ್ಟು ಐಸ್ ಹಾಕಿರ್ತಾರೆ. ಅದಕ್ಕೆ ನಂಗೆ ಜ್ಯೂಸ್ ಇಷ್ಟ ಆಗಲ್ಲ. ಏನು ಮಾಡಲಿ ಫ್ರೆಂಡ್ಸ್. ಸೊ ಟ್ರೈನಲ್ಲಿ ಕರ್ಕೊಂಡು ಬಂದು ಮನೆ ಹತ್ರ ಬಿಟ್ಟು ಅಲ್ಲ ಬಾ ಮನೆಗೆ, ಬರ್ತೀನಿ ಟೈಮ್ ಬಾ ಇಲ್ಲೇ ಉಳ್ಕೊ. ಇಷ್ಟು ಬ್ಲ್ಯಾಕ್ ಕಾಣಲ್ವಲ್ಲ ನಾನು, ಹಿಂಗಿದು ನೋಡು ಫ್ರೆಂಡ್ಸ್, ಇಷ್ಟೊಂದು ಬ್ಲ್ಯಾಕ್ ಇಲ್ಲಿ ಬಂತೆ ನೋಡಿ. ಕತ್ಲಲ್ಲಿ ಎಲ್ಲರೂ ಹಂಗೆ ಅಂದರೆ ನನ್ನ ಮೇಲೆ ಲೈಟ್ ಫೋಕಸ್ ಆಗ್ತೈತೆ, ನಿನ್ನ ಮೇಲೆ ಆಗ್ತಿಲ್ಲ ಅಷ್ಟೇ. ನಾನು ಹೋಗೋವರೆಗೂ ಹೋಗೋದಿಲ್ಲ. ಒಳಗೆ ಹೋಗ್ತೀನಿ. ನಮ್ಮ ಏರಿಯಾಗೆ ಬಂದಿದ್ದೀನಿ, ನಮ್ಮ ಮನೆ ಮುಂದೆ ಇದ್ದೀನಿ ಗೊತ್ತು. ಹೋಗಿ ನೀನು ಬೇಗ ಮನೆಗೆ ಹೋಗಿ. ಎಲ್ಲರಿಗೂ ಬಾಯ್ ಮಾಡಿಬಿಡು. ಬಾಯ್ ಫ್ರೆಂಡ್ಸ್. ಸೊ ನಿನಗೂ ಬಾಯ್ ಫ್ರೆಂಡ್ಸ್. ವ್ಲಾಗನ್ನ ಕಂಟಿನ್ಯೂ ಮಾಡೋಣ. ಸ್ವಲ್ಪ ಮಾತಾಡೋದಿದೆ ಅವ್ರ ಜೊತೆ, ಮಾತಾಡ್ಕೊಂಡು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ.